Good morning, everybody. A happy Dasara, and I'm very happy to be associated with Devaki Madhav Madam because I am Dr. Nandini from JSS, now working in Cenerva Biotech with Dr. Bharti Ma'am. I want to thank Devaki Ma'am because her pranayama has helped me to recover from many stressful conditions. I had a lot of work during my tenure in research, so I used to end up getting a lot of stressful, and following that stress I used to have health issues. I'm a diabetic, and that complications it has been controlled by pranayama, which was taught to me in a simple way by doctor. And this I would like to recommend to all of you who are youngsters and even the middle-aged and the elders, because this helps us to tackle the stressful conditions in our life and makes us better. And it has helped me a lot to control my emotions and help me to control my diabetes because of that. And I want to thank Devaki Madhav Madam for her pranayama classes. Thank you one and all. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ರಾವ್, ಅರಸೀಕೆರೆಯಲ್ಲಿ ವಾಸವಾಗಿದ್ದೇನೆ. ನನ್ನ ಸಮಸ್ಯೆ ಏನಾಗಿತ್ತೆಂದರೆ, ಇರಬೇಕಾದ್ರೆ ಜೋರು ಶಬ್ದದಿಂದ ಗೊರಕೆಯನ್ನು ಹೊಡೆಯುತ್ತಿದ್ದೆ. ಹಾಗೆ ನ್ಯೂಸ್ ಪೇಪರ್ ಓದಬೇಕಾದ್ರೆ, ಟಿವಿಯನ್ನು ವೀಕ್ಷಣೆ ಮಾಡಬೇಕಾದ್ರೆ, ಸುಮ್ಮನೆ ಕುಳಿತಿದ್ರು ಕೂಡ ಬಸ್ಸು ಅಥವಾ ರೈಲುಗಳಲ್ಲಿ ಪ್ರಯಾಣ ಮಾಡುವಾಗ ನಾನು ತೂಕಡಿಕೆಗೆ ಜಾರ್ತಾ ಇದ್ದೆ. ಇದರಿಂದ ನನಗೆ ಬಹಳ ಮುಜುಗರವಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಒಂದೆರಡು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿರುವ ನನ್ನ ತಂಗಿ ಮಧುಮತಿ ಸೈಂಟಿಫಿಕ್ ಪ್ರಾಣಾಯಾಮ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ಲು. ಅಲ್ಲಿ ಪ್ರಾಣಾಯಾಮ ಅಭ್ಯಾಸ ಮಾಡುವುದರಿಂದ ಗೊರಕೆಯನ್ನು ಸಹ ದೂರ ಮಾಡಬಹುದು ಎಂಬ ವಿಚಾರವನ್ನು ತಿಳಿದು ನನಗೆ ಹೇಳಿದರು. ಕಳೆದ ತಿಂಗಳು ಅವರನ್ನು ಸಂಪರ್ಕಿಸಲಾಗಿ ನಾನು ಅವರ ಮಾರ್ಗದರ್ಶನದಲ್ಲಿ ಕಳೆದ 1 ತಿಂಗಳಿನಿಂದ ದಿನಂಪ್ರತಿ 45 ನಿಮಿಷಗಳ ಕಾಲ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಇದ್ದೆ. ಈ 1 ತಿಂಗಳಿನಲ್ಲಿ ನನ್ನ ಗೊರಕೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಅಂತ ಹೇಳಲು ಇಷ್ಟಪಡ್ತೇನೆ. ಹಾಗೆಯೇ ತೂಕಡಿಕೆ ಸಹ ತುಂಬ ಮಟ್ಟದಲ್ಲಿ ಕಡಿಮೆಯಾಗಿದೆ. ಇದಕ್ಕೂ ಧನ್ಯವಾದಗಳು. ನಮಸ್ತೆ ಎವ್ರಿವನ್, ನನ್ನ ಹೆಸರು ಪೂರ್ಣಿಮಾ ಅಂದ್ಬಿಟ್ಟು. ನಾನು ಡಾಕ್ಟರ್ ದೇವಿಕಿ ಮಾಧವ್ ಮೇಡಮ್ ಅವ್ರ ಹತ್ರ ನಾನು ಪ್ಯಾಕೇಜ್ ತೊಗೊಳ್ತಾ ಇದ್ದೀನಿ ಕೂಡ. ಸೊ ನನಗೆ 2023 ಬಿದ್ದು D10 ಫ್ರ್ಯಾಕ್ಚರ್ ಆಗಿ ಇನ್ಸ್ಟ್ರುಮೆಂಟೇಷನ್ ಅಂದರೆ ರಾಡನ್ನು ಹಾಕಿದರು. 2025 ಆ ರಾಡನ್ನು ಯಾವಾಗ ತೆಗೆದ್ರು ಆವಾಗ ಮತ್ತೆ ನಾನು ಮೇಡಮ್ ಹತ್ರ ಪ್ಯಾಕೇಜ್ ತೊಗೊಂಡಿದ್ದೆ ಪೇಯ್ನ್ ಮ್ಯಾನೇಜ್ಮೆಂಟಿಗೋಸ್ಕರ. ಆದರೆ ನಾನು ಅಡ್ಮಿಟ್ ಆದಾಗ ಏನು ನನಗೆ ಒಂದು ಪೇಯ್ನ್ ಕಿಲ್ಲರ್ ಕೊಡ್ತಾಯಿದ್ರು, ಅದು ಐವೇಯಲ್ಲಿ ಬರೀ ಅಡ್ಮಿಟ್ ಆಗಿ ಹಾಸ್ಪಿಟಲಲ್ಲಿ ಇರುವಾಗ ಮಾತ್ರ ನಾನು ತೊಗೊಂಡೆ. ಆದರೆ ಮನೆಗೆ ಬಂದ ಮೇಲೆ ನಾನು ಒಂದು ಟ್ಯಾಬ್ಲೆಟು ತೊಗೊಂಡಿಲ್ಲ. ಸೊ ಮೇಡಮ್ ಕೊಟ್ಟಿದ್ದಂಥ ಸೈಂಟಿಫಿಕ್ ಪ್ರಾಣಾಯಾಮದ ಒಂದು ಪ್ಯಾಕೇಜ್ ಏನಿದೆ, 2 ಗಂಟೆಗೆ ಒಂದು ಸರಿ 15 ನಿಮಿಷ ಅನುಲೋಮ ವಿಲೋಮ ಮಾಡೋಕ್ಕೆ ಹೇಳಿದರು. ಮತ್ತು ಬೇರೆ ಪ್ರಾಣಾಯಾಮನ ಅದ್ರ ಜೊತೆಗೆ ಮೇನ್ಲಿ ಇದು ನಾನು ಮನ್ಕೊಂಡೇ ಮಾಡ್ತಾಯಿದ್ದೆ. ಮತ್ತು ಎಷ್ಟು ಬೇಗ ಅದರ ರಿಕವರಿ ಆಯಿತು ಅಂದರೆ, ಬೇಗ ನನಗೆ ರಿಕವರಿನೂ ಬೇಗ ಆಯಿತು, ಆತ್ಮವಿಶ್ವಾಸ ಚೆನ್ನಾಯಿತು, ಪೇಯ್ನ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಾಯಿತು. ಇವಾಗ ನಾನು ಓಡಾಡ್ಕೊಂಡು ನಾರ್ಮಲ್ ಆಗಿದ್ದೀನಿ. ನನಗೊಂದು ಸರ್ಜರಿ ಆಗಿದೆ ಅನ್ನೋ ಭಾವನೆ ಕೂಡ ಇವಾಗ ನಾನೆಲ್ಲ ಉದಾಹರಣೆ ನಿಜ ಹೇಳಬೇಕು ಅಂದರೆ, ಇವಾಗ ನಾನು ಬೆಂಗಳೂರಿಂದ ಮೈಸೂರಿವರೆಗೂ ನಾನು ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಬಂದು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೋಗ್ತೀನಿ. ಇದೆಲ್ಲ ನಮ್ಮ ಮೇಡಮ್ ಆದ ಡಾಕ್ಟರ್ ದೇವಿಕಿ ಮಾಧವರವರು ಕೊಟ್ಟಂಥ ಪ್ಯಾಕೇಜ್ ಅಂತ ಹೇಳೋದಕ್ಕೆ ನಾನು ಈ ಅನುಭವನ ಹಂಚ್ಕೊಳ್ಳೋಕ್ಕೆ ಭಾಳ ಸಂತೋಷದಿಂದ ಹಂಚ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದೇವಿಕಿ ಮಾಧವಮ್ಮ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಬಾಲಾಂಬಾ ಶಿವರಾಮ್ ಅಂತ. ನಾನು ಉಸಿರಾಟದ ತೊಂದರೆಯಿಂದ ತುಂಬ ವರ್ಷಗಳಿಂದ ನಾನು ಬಳಲ್ತಾ ಇದ್ದೆ. ಅಲೋಪತಿ, ಆಯುರ್ವೇದ ಮತ್ತು ಹೋಮಿಯೋಪತಿ ಯಾವ ಔಷಧದಿಂದನೂ ನನಗೆ ಪೂರ್ಣವಾಗಿ ನನ್ನ ತೊಂದರೆ ಕಡಿಮೆ ಆಗಿರಲಿಲ್ಲ. ಹಾಗಾಗಿ ನಾನು ಯೋಗ ಪ್ರಾಣಾಯಾಮದ ಕಡೆಗೆ ನಾನು ಒಲವು ತೋರಿಸ್ದೆ. ಅಲ್ಲಿಯೂ ನನಗೆ ಪೂರ್ಣವಾಗಿ ನನ್ನ ಎಷ್ಟು ಹೇಗೆ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ದೊರಕಿರಲಿಲ್ಲ. ನನ್ನ ಒಬ್ಬ ಚಿಂತನ ಗೆಳತಿಯಿಂದ ವೈಜ್ಞಾನಿಕ ಪ್ರಾಣಾಯಾಮದ ಪರಿಚಯ ಆಯಿತು. ಕ್ಯಾಂಪಿಗೆ ಅಟೆಂಡ್ ಮಾಡಿದೆ. ಥೆರಪಿ ಪ್ರಾಣಾಯಾಮವನ್ನು ನನ್ನ ಗುರುಗಳಿಂದ ಕಲಿತು ಪಡೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ನನ್ನ ತೊಂದರೆ ಪೂರ್ಣವಾಗಿ ಕಡಿಮೆ ಆಗ್ತಾ ಬಂತು. ಮೂಲದಿಂದ, ಬುಡದಿಂದ ಒಂದು ಏನು ತೊಂದರೆಗೆ ಔಷಧಿಯನ್ನು ತಗೋತಾ ಇದ್ದೆ, ಅದನ್ನು ಗ್ರ್ಯಾಜುವಲಾಗಿ ಕಡಿಮೆ ಮಾಡ್ತಾ ಬಂದೆ. ಅದು ಈಗ
ಔಷಧ ರಹಿತ ಜೀವನ, ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಅದಕ್ಕೆ ನಾನು ಕೃತಜ್ಞತೆಯನ್ನು ನನ್ನ ಗುರುಗಳಿಗೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.